ನಮಸ್ಕಾರ. ಮರಳಿ ಅರಿಳಿನ ಇಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ಮೊಂದಿಗೆ ಕಣ್ಣಿನ ತಜ್ಞರಾದ ಮಂಜುನಾಥ್ ಸರ್ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಇಂದು ನಮಗೆ ಕ್ಯಾಟ್ರಾಕ್ಟ್ ವಿಚಾರ, ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಅಂದ್ರೆ ಏನು ಸರ್? ಈಗ ನಮ್ಮ ಕಣ್ಣಿನ ಫಂಕ್ಷನ್ ಏನು ಅಂತಂದರೆ, ಔಟ್ಸೈಡ್ ಇರೋ ಲೈಟ್ನ ಫೋಕಸ್ ಮಾಡಿಕೊಂಡು ಮೀನಿಂಗ್ಫುಲ್ ವಿಷನ್ ಕ್ರಿಯೇಟ್ ಮಾಡೋದು. ಲೈಟ್ ಫೋಕಸ್ ಆಗೋದಕ್ಕೆ ಕಣ್ಣಿನಲ್ಲಿ ಮಲ್ಟಿಪಲ್ ಟಿಶ್ಯೂಸ್ ಇರುತ್ತೆ. ಈಗ ನೀವು ಕಣ್ಣನ್ನು ಗಮನಿಸಿದ್ರೆ, ಇದು ಮುಂಭಾಗ ಕಣ್ಣಿಂದು, ಇದು ಹಿಂಭಾಗ ಕಣ್ಣಿಂದು. ಇಲ್ಲಿಂದ ಲೈಟ್ ಬಂದಾಗ ಈ ಕರಿಗುಡ್ಡೆ ಕಾರ್ನಿಯಾ ಅಂತೀವಲ್ಲ, ಅಲ್ಲಿ ಫಸ್ಟ್ ಲೈಟ್ ಬೆಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಹೆಚ್ಚಿಗೆ ಲೈಟ್ ಬೆಂಡ್ ಆಗೋದು ಈ ಲೆನ್ಸ್ ಮೂಲಕ, ಈ ಮಸೂರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದ್ರ ಮೂಲಕ ಲೈಟ್ ಪಾಸ್ ಆಗಿ ರೆಟಿನಾ ಮೇಲೆ ಫೋಕಸ್ ಆಗಬೇಕು. ಚಿಕ್ಕ ವಯಸ್ಸಿನಲ್ಲಿ ನಮಗೆ ಅಥವಾ ಲೆನ್ಸ್ ಕ್ಲಿಯರ್ ಆಗಿದೆ ಅಂತಂದಾಗ ಇದು ಕ್ಲಿಯರ್ ಆಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದ್ರ ಮೂಲಕ ಲೈಟ್ ಪಾಸ್ ಆಗುತ್ತೆ. ಇದು ಯಾವಾಗ ಮಂದ ಆಗುತ್ತೆ ಅಥವಾ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಆಗ ಅದನ್ನ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಪಾರದರ್ಶಕವಾಗಿರುವಂತ ಲೆನ್ಸ್ ಒಪೇಕ್ ಆಗ್ಬಿಡುತ್ತೆ. ಅವಾಗ ಲೈಟ್ ಸರಿಗೆ ಪಾಸ್ ಆಗಲ್ಲ, ಸರಿಗೆ ಕಾಣಿಸೋದಿಲ್ಲ. ಅದನ್ನೇ ಕ್ಯಾಟ್ರಾಕ್ಟ್ ಅಂತ ಹೇಳೋದು. ಕ್ಯಾಟ್ರಾಕ್ಟ್ ಹೇಗೆ ಬರುತ್ತೆ? ಎಲ್ಲರಿಗೂ ಆಗುತ್ತಾ? ವಯೋಸಹಜನ ಅದು? ಒಂದ್ ರೀತಿ ಕರೆಕ್ಟ್, ಒಂದ್ ರೀತಿ ವಯಸ್ಸನ್ನು ಅವಲಂಬಿಸಿ ಆಗುತ್ತೆ. ಇದು ಸಾಮಾನ್ಯವಾಗಿ ಬರುವಂಥದ್ದು 100ರಲ್ಲಿ 80 ಭಾಗ ಕ್ಯಾಟ್ರಾಕ್ಟ್ಸು ವಯಸ್ಸಿಗೆ ಅಪ್ರೋಪ್ರಿಯೇಟ್ ಆಗಿ ಬರುತ್ತೆ. ಕೆಲವರಿಗೆ 60-70 ವರ್ಷದ ಮೇಲೆ ಬರುತ್ತೆ, ಕೆಲವರಿಗೆ 50 ವರ್ಷದ ಮೇಲೆ ಕೂಡ ಬರ್ಬೋದು. ಕೆಲವು ಸಲ ಚಿಕ್ಕ ವಯಸ್ಸಿನಲ್ಲೂ ಬರುತ್ತೆ. ಈಗ ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ. ನೀವು ಎಂಬ್ರಿಯಾಲಜಿಕಲಿ ನೋಡಿದ್ರೆ ಲೆನ್ಸು ಕೂಡ ಸ್ಕಿನ್ದು ಡಿರೈವೇಟಿವ್, ಎಕ್ಟೋಡರ್ಮಲ್ ಡಿರೈವೇಟಿವ್. ಸೊ ಸ್ಕಿನ್ ಡಿಸೀಸ್ ಇದ್ದವ್ರಿಗೆ ಕ್ಯಾಟ್ರಾಕ್ಟ್ ಬರೋ ಚಾನ್ಸ್ ಇರುತ್ತೆ. ಕೆಲವರು ಸ್ಟೀರಾಯ್ಡ್ಸ್ ಅಥವಾ ಬೇರೆ ಕೆಲವು ಲೆನ್ಸ್ಗೆ, ಪ್ರೋಟೀನ್ಸ್ಗೆ ಟಾಕ್ಸಿಕ್ ಆಗುವಂಥ ಔಷಧಿಗಳು ತಗೊಳ್ತಿರ್ತಾರೆ ಫಾರ್ ಅದರ್ ರೀಸನ್ಸ್. ಅದರಿಂದ ಕ್ಯಾಟ್ರಾಕ್ಟ್ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ಕಣ್ಣಿಗೆ ಏಟ್ ಬಿದ್ದಿದ್ರೆ ಕ್ಯಾಟ್ರಾಕ್ಟ್ ಫಾರ್ಮ್ ಆಗುತ್ತೆ. ಅಥವಾ ಕಣ್ಣಿನ ಸ್ಟ್ರಕ್ಚರ್ ನಾರ್ಮಲ್ ಆಗಿಲ್ಲ, ತುಂಬ ಐಬಾಲ್ ಉದ್ದ ಇದೆ, ಈಗ ಹೈ ಮಯೋಪಿಕ್ ನಂಬರ್ಸ್ ಇರುತ್ತೆ, ಅವ್ರಿಗೆ ಸಪೋರ್ಟ್ ಇರೋದಿಲ್ಲ, ಮೆಟಬಾಲಿಸಮ್, ಬ್ಲಡ್ ಸಪ್ಲೈ, ನ್ಯೂಟ್ರಿಷನ್ ಸರಿಗಾಗೋದಿಲ್ಲ, ಅವ್ರಿಗೆ ಕ್ಯಾಟ್ರಾಕ್ಟ್ಸ್ ಬೇಗ ಬರೋ ಚಾನ್ಸಸ್ ಇರುತ್ತೆ. ಕರೆಂಟ್ ಹೊಡೆದಿದ್ರೆ, ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಬ್ಸರ್ವೇಷನ್, ಕರೆಂಟ್ ಹೊಡೆದವ್ರಿಗೆ ಸಿಗ್ನಿಫಿಕೆಂಟ್ ಆಗಿ ಎಲೆಕ್ಟ್ರಿಕ್ ಶಾಕ್ ಯಾರಿಗನ್ನಾಗಿದ್ರೆ ಆಗುತ್ತೆ. ಕೆಲವು ಆಕ್ಯುಪೇಷನ್ಸು, ಗ್ಲಾಸ್ ಬ್ಲೋಯಿಂಗ್ ಆಕ್ಯುಪೇಷನ್ಸ್, ಈಗೆಲ್ಲ ಮ್ಯಾನ್ಯುವಲ್ ಆಗಿ ಯಾರು ಬ್ಲೋ ಮಾಡಲ್ಲ ಗ್ಲಾಸಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ. ಹಿಂದೆ ಎಲ್ಲ ಮ್ಯಾನ್ಯುವಲ್ ಆಗಿ ಪಿಪೆಟ್ಸ್ ಮೂಲಕ ಹೀಟ್ ಜನರೇಟ್ ಮಾಡೋದಕ್ಕೆ ಗ್ಲಾಸ್ ಬ್ಲೋ ಮಾಡೋರು, ಶೇಪ್ ತರೋಕ್ಕೆ ಗ್ಲಾಸ್ನ. ಅವರಲ್ಲಿ ತುಂಬ ಕಾಮನ್ ಆಗಿರ್ತಿತ್ತು. ಇದಷ್ಟು ಅಲ್ಲದೆ ಕೆಲವು ಸಲ ಚಿಕ್ಕ ಮಕ್ಕಳಲ್ಲಿ ಕೂಡ ಬರುತ್ತೆ. ಚಿಕ್ಕ ಮಕ್ಕಳಲ್ಲಿ ಬರೋದು ಅನುವಂಶಿಕವಾಗಿ ಬರುತ್ತೆ, ಅಥವಾ ಮಕ್ಕಳಿಗೆ ಏನಾರ ಮೆಟಬಾಲಿಕ್ ಸ್ಟೋರೇಜ್ ಡಿಸಾರ್ಡರ್ಸ್ ಇದ್ದರೆ ಬರುತ್ತೆ. ಸೊ ನಾವು 2 ಭಾಗ ಯೋಚನೆ ಮಾಡ್ಬೋದು. ಒಂದು ಚಿಕ್ಕ ವಯಸ್ಸಲ್ಲಿ ಬರುವಂಥದ್ದು ಮಕ್ಕಳಿಗೆ, ಇನ್ನೊಂದು ದೊಡ್ಡವ್ರ ವಯಸ್ಸಲ್ಲಿ ಬರುವಂಥದ್ದು. ಈಗ ಕ್ಯಾಟ್ರಾಕ್ಟ್ ಬಂದಿದೆ ಅಂತ ಅವರಿಗೆ, ನಮ್ಮ ಪೇಷಂಟಿಗೆ ಅಥವಾ ಸ್ವಯಂ ನಮ್ಗೆ ಹೇಗೆ ಗೊತ್ತಾಗ್ಬೋದು? ಸ್ಟಾರ್ಟ್ ಆಗಿರ್ಬೋದು ಏನೋ, ಏನು ಲಕ್ಷಣಗಳಿರ್ತವೆ? ಕ್ಯಾಟ್ರಾಕ್ಟು ನಿಧಾನಕ್ಕೆ ಫಾರ್ಮ್ ಆಗೋದ್ರಿಂದ ಜನರಲಿ ತುಂಬ ಜನಕ್ಕೆ ಒಂದು ಸಫಿಷಿಯೆಂಟ್ ಅಮೌಂಟ್ ಆಫ್ ಡೆನ್ಸಿಟಿ ಚೇಂಜ್ ಆಗೋವರು ಕ್ಯಾಟ್ರಾಕ್ಟ್ ಇದೆ ಅಂತ ಗೊತ್ತಾಗಲ್ಲ. ಅವರು ತುಂಬ ಸೂಕ್ಷ್ಮವಾಗಿ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ, ಅಥವಾ ಯಾವಾಗನ್ನ ಹಿಂದೆ ಆಪ್ಟಿಷನ್ ಹತ್ರ ಹೋಗಿದ್ರು, ಇವಾಗ ಮತ್ತೆ ಹೋಗಿದ್ದಾರೆ, ಓದೋಕ್ಕಾಗ್ತಿಲ್ಲ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅದರ್ವೈಸ್ ನಿಧಾನಕ್ಕೆ ದೃಷ್ಟಿ ಕ್ಷೀಣಿಸ್ತಾ ಬರುತ್ತೆ. ಕೆಲವ್ರಿಗೆ ಹತ್ತಿರ ಚೆನ್ನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ದೂರ ಸರಿಗೆ ಕಾಣಿಸೋದಿಲ್ಲ. ಇದು ಒಂಥರ ಅಡ್ವಾಂಟೇಜ್. ಕೆಲವರು ಖುಷಿಯಾಗಿದ್ದು ಬಿಡ್ತಾರೆ, ನನಗೆಲ್ಲ ಇವಾಗ ಹತ್ತಿರ ಚೆನ್ನಾಗಿ ಕಾಣಿಸ್ತಾ ಇದೆ. 45 ವರ್ಷಕ್ಕೆ ಹತ್ತಿರ ಕಾಣಿಸಲ್ಲ, ಗ್ಲಾಸ್ ಹಾಕ್ಕೊಳ್ತೀವಿ. 55 ವರ್ಷ 60 ವರ್ಷಕ್ಕೆ ಹತ್ತಿರ ಚೆನ್ನಾಗಿ ಕಾಣಿಸ್ತಾ ಇದೆ, ಖುಷಿಯಾಗಿಬಿಡ್ತಾರೆ. ಅದೇನಾಗಿದೆ, ಡೆನ್ಸಿಟಿ ಜಾಸ್ತಿ ಆಗ್ತಾ ಇರುತ್ತೆ, ದೂರ ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಸೊ ಇದು ಒಂದು ಲಕ್ಷಣ, ಹತ್ತಿರ ಕಾಣಿಸ್ತಾ ಇದೆ, ದೂರ ಕಾಣಿಸ್ತಾ ಇಲ್ಲ, ಅದೊಂದು ಲಕ್ಷಣ ಕ್ಯಾಟ್ರಾಕ್ಟ್ ಬರುತ್ತೆ ಬಂದಿದೆ ಅಂದರೆ. ಇನ್ನು ಕೆಲವ್ರಿಗೆ ಲೆನ್ಸು ಮಧ್ಯ ಭಾಗದಲ್ಲಿ ದಪ್ಪ ಆಗಲ್ಲ, ಹಿಂದ್ಗಡೆ ಭಾಗದಲ್ಲಿ ದಪ್ಪ ಆಗುತ್ತೆ, ಒಪೇಕ್ ಆಗುತ್ತೆ. ಆವಾಗ ಲೈಟ್ ಪಾಸ್ ಆದಾಗ ಸ್ಕ್ಯಾಟರ್ ಆಗುತ್ತೆ, ಗ್ಲೇರ್ ಆಗುತ್ತೆ. ಲೈಟ್ ನೋಡಿದ್ರೆ ತುಂಬ ಗ್ಲೇರ್ ಆಗುತ್ತೆ. ಬಿಸಿಲೊತ್ತಲ್ಲಿ, ಬೆಳಕೊತ್ತಲ್ಲಿ ಪ್ಯೂಪಿಲ್ ಚಿಕ್ಕದಾಗೋದ್ರಿಂದ ಲೈಟ್ ಪಾಸ್ ಆಗಲ್ಲ, ಲೈಟ್ ಬ್ಲಾಕ್ ಆಗುತ್ತೆ. ಈವ್ನಿಂಗ್ಸು ಸ್ವಲ್ಪ ಡಿಮ್ ಆಗ್ತಿದ್ದಂಗೆ ಲೈಟು ಪ್ಯೂಪಿಲ್ ಡೈಲೇಟ್ ಆಗುತ್ತೆ. ಪ್ಯೂಪಿಲ್ ಡೈಲೇಟ್ ಆದಾಗ ಗ್ಲೇರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೈಟ್ ಡ್ರೈವಿಂಗ್ ಎಲ್ಲ ತುಂಬ ಕಷ್ಟ. ಈಗ ನೀವು ವೈದ್ಯರು, ಈಗ ಅವರಿಗೆ ದೃಷ್ಟಿಗೆ ಏನೋ ತೊಂದರೆ ಆಗ್ತಿದೆ, ಗ್ಲೇರ್ ಆಗ್ತಿದೆ ಅಥವಾ ಮಂದವಾಗಿ ಕಾಣ್ತಾ ಇದೆ ಅಂತ ನಿಮ್ಮ ಹತ್ರ ಬರ್ತಾರೆ. ನೀವು ಏನೇನು ಪರೀಕ್ಷೆ ಮಾಡಿ ಅವರಿಗೆ ಕ್ಯಾಟ್ರಾಕ್ಟ್ ಇದೆ ಅಂತ ಹೇಳ್ತೀರಿ? ಕ್ಯಾಟ್ರಾಕ್ಟ್ನ ಡಯಾಗ್ನೋಸ್ ಮಾಡೋದು ಆ್ಯಕ್ಚುಲಿ ತುಂಬ ಸಿಂಪಲ್. ನಮ್ಮ ಆಫ್ಥಾಲ್ಮಿಕ್ ಕ್ಲಿನಿಕ್ನಲ್ಲಿ ಸ್ಟ್ರಿಟ್ ಲ್ಯಾಂಪ್ ಒಂದು ಎಕ್ವಿಪ್ಮೆಂಟ್ ಇರುತ್ತಲ್ಲ, ಆ ಎಕ್ವಿಪ್ಮೆಂಟಿಂದ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಲೈಟ್ ಪಾಸ್ ಆಗ್ತಾ ಇಲ್ಲ, ಒಪೇಕ್ ಆಗಿದೆ ಅಂತ. ಇದಕ್ಕೆ ಮುಂಚೆ ಇನ್ಫ್ಯಾಕ್ಟ್ ನಮ್ಮ ಆಪ್ಟೋಮೆಟ್ರಿ ಸ್ಟೇಷನ್ಸ್ನಲ್ಲಿ ಅವರು ಕನ್ನಡಕ ನಂಬರ್ ಚೆಕ್ ಮಾಡ್ತಾರಲ್ಲ, ರೆಟಿನೋಸ್ಕೋಪ್ ಇಟ್ಕೊಂಡು ನೋಡ್ತಾರಲ್ಲ, ಆಗಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಲೈಟ್ ಪಾಸ್ ಆಗ್ತಾ ಇಲ್ಲ ಅಂತ. ಸೊ ಇದಕ್ಕೇನು ವಿಸ್ತಾರವಾದ ಟೆಸ್ಟ್ಗಳೇನು, ಏನು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಬೇಕಾಗಿಲ್ಲ, ಡಯಾಗ್ನೋಸ್ಟಿಕ್ ಅಲ್ಟ್ರಾಸೌಂಡ್ಸು ಅಂಥವೆಲ್ಲ ಬೇಕಾಗಿಲ್ಲ, ಕ್ಲಿನಿಕಲ್ ಡಿಸಿಷನ್. ಈಗ ಕ್ಯಾಟ್ರಾಕ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ
ಇದನ್ನ ನಾವು ನಿಧಾನಿಸಕ್ಕೆ ಏನಾದ್ರು ಆಗುತ್ತಾ, ಅಥವಾ ಇದು ಬರ್ದೇ ಇರೋ ಹಾಗೆ ನಾವೇನಾದ್ರೂ ಮಾಡಕ್ಕಾಗುತ್ತಾ? ಈ ಲೆನ್ಸ್ ಅನ್ನೋದು ಕ್ಯಾಟ್ರಾಕ್ಟ್ ಅನ್ನೋದು ಲೆನ್ಸ್ ಪ್ರೋಟೀನ್ ಡಿನೇಚರೇಷನ್ ಆಗ್ತಿರುತ್ತಲ್ಲ, ಸೊ ನಾವು ಅದನ್ನ ಯಾವುದೇ ಮೆಡಿಸಿನ್ ಇಂದ ರಿವರ್ಸ್ ಮಾಡೋಕ್ಕಾಗಲ್ಲ. ಆಸ್ ಆಫ್ ನೌ ಕ್ಲಿನಿಕಲ್ ಯೂಸೇಜ್ ಯಾವುದು ಇಲ್ಲ. ಅಂದ್ರೆ ಅಲ್- ನಮ್ಮ ಅಲ್ಲಿ ತಲೆ ಕೂದಲು ಬೆಳ್ಳಗಾದಂಗೆ ರಿವರ್ಸ್ ಮಾಡೋಕ್ಕಾಗಲ್ಲ, ರಿವರ್ಸ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ಸ್ ಫಾಲೋ ಮಾಡೋದ್ರಿಂದ ನಾವು ಒಂದು ಒಳ್ಳೆ ನ್ಯೂಟ್ರಿಷನ್ ಮೆಟಬಾಲಿಕ್ ಸಪೋರ್ಟ್ ಕೊಟ್ಟರೆ ಲೆನ್ಸ್ಗೆ ಟು ಸಮ್ ಎಕ್ಸ್ಟೆಂಟ್ ಪೋಸ್ಟ್ಪೋನ್ ಮಾಡ್ಬೋದು. ಈಗ ಕಾಮ್ ಆಗಿರ್ತೀರಾ, ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ಬ್ಲಡ್ಡಲ್ಲಿ ಕಮ್ಮಿ ಇರುತ್ತೆ, ಧ್ಯಾನ ಮಾಡ್ತೀರಾ, ಯೋಗ ಮಾಡ್ತೀರಾ, ಅಪ್ಪರ್ ಬಾಡಿಗೆ ಬ್ಲಡ್ ಸಪ್ಲೈ ಚೆನ್ನಾಗಿರುತ್ತೆ, ಬ್ರಿಸ್ಕ್ ವಾಕ್ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ, ಆಕ್ಸಿಜನೇಷನ್ ಚೆನ್ನಾಗಿರುತ್ತೆ. ಈ ಥರ ಲೈಫ್ ಸ್ಟೈಲ್ ಚೇಂಜಸ್ಸು ಮಾಡಿಕೊಂಡು ಲೈಫ್ ಸ್ಟೈಲ್ನ ಡೈನಾಮಿಕ್ ಆ್ಯಕ್ಟಿವ್ ಆಗಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಮುಂದೆ ತಳ್ಬೋದು ಅದನ್ನ. ಈಗ ಕ್ಯಾಟ್ರಾಕ್ಟಿಗೆ ಚಿಕಿತ್ಸೆ ಹೇಗೆ? ಕ್ಯಾಟ್ರಾಕ್ಟು ಸಿಗ್ನಿಫಿಕೆಂಟ್ ಆಗಿದ್ರೆ ಅದು ತೆಗೆಯೋದು ಒಂದೇ ಚಿಕಿತ್ಸೆ, ಅದಕ್ಕೆ ಬೇರೆ ಏನು ಮಾಡೋಕ್ಕಾಗಲ್ಲ. ಗ್ಲಾಸಸ್ಸಿಂದ ರಿಮೂವ್ ಮಾಡೋಕ್ಕಾಗಲ್ಲ ಅಥವಾ ರಿಡ್ಯೂಸ್ ಮಾಡೋಕ್ಕಾಗಲ್ಲ, ಮೆಡಿಸಿನ್ಸಿಂದ ಅದನ್ನು ಕರಗಿಸೋಕ್ಕಾಗಲ್ಲ. ಕೆಲವ್ರಿಗೆ ಕ್ಯಾಟ್ರಾಕ್ಟ್ ಕಮ್ಮಿ ಇರುತ್ತೆ, ಜಾಸ್ತಿ ಇರೋದಿಲ್ಲ, ಸೊ ಅವ್ರಿಗೆ ತೆಗಿಬೇಕು ಅಂತ ಹೇಳಿಲ್ಲ. ಕ್ಯಾಟ್ರಾಕ್ಟ್ ಮೆಡಿಕಲ್ ಇಂಡಿಕೇಶನ್ಸ್ ಇರಬೇಕು ಅಥವಾ ವಿಜುವಲ್ ಇಂಡಿಕೇಶನ್ಸ್. ಕ್ಯಾಟ್ರಾಕ್ಟ್ ಬಂದವ್ರಿಗೆ ಸಫರ್ ಆಗ್ತಾ ಇದ್ದಾರೆ, ವಿಷನ್ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆ ಅಂದರೆ ತೆಗಿಬೇಕು. ಅಲ್ಲಿವರೆಗೂ ಗ್ಲಾಸಸ್ಸಲ್ಲಿ ನನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು ಅಂತ ನೋಡ್ಬೋದು. ಅದು ಫುಲ್ ಕರೆಕ್ಷನ್ ಅಲ್ಲ, ಅದು ಪರ್ಮನೆಂಟ್ ಕ್ಯೂರ್ ಅಲ್ಲ, ರೆಮಿಡಿ ಅಲ್ಲ, ಬಟ್ ಸ್ಟಿಲ್ ಟೈಮ್ ಬೈ ಮಾಡ್ಬೋದು. ಅಂದ್ರೆ ಕ್ಯಾಟ್ರಾಕ್ಟ್ ಬಂದ ತಕ್ಷಣನೇ ಆಪರೇಷನ್ ಮಾಡಲೇಬೇಕು ಅಂತ ಏನಿಲ್ಲ, ಮಾಡಲೇಬೇಕು ಅಂತ ಏನಿಲ್ಲ. ಕೆಲವು Right time. indications ಇದ್ರೆ ಮಾತ್ರ ರೈಟ್ ಟೈಮ್. ಸಬ್ಜೆಕ್ಟಿವ್ಲಿ ನಮಗೆ ವಿಜುವಲ್ ಕ್ವಾಲಿಟಿ ಅಫೆಕ್ಟ್ ಆಗ್ತಾ ಇದೆ, ಐ ಆಮ್ ನಾಟ್ ಹ್ಯಾಪಿ ಕ್ವಾಲಿಟಿ ಆಫ್ ವಿಷನ್ ಅಂತಂದರೆ, ಅಥವಾ ಆಕ್ಯುಪೇಷನ್ ಕೆಲವರಿಗೆ ಕಮ್ಮಿ ಇದ್ರೂ ಕೆಲವು ಆಕ್ಯುಪೇಷನ್ಸ್ಗೆ ಟಾಲರೇಟ್ ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅಥವಾ ಮೆಡಿಕಲ್ ಇಂಡಿಕೇಶನ್ಸ್. ಕೆಲವು ಸಲ ಕ್ಯಾಟ್ರಾಕ್ಟು ತುಂಬ ನೆಗ್ಲೆಕ್ಟ್ ಆಗಿಬಿಟ್ಟಿರುತ್ತೆ, ಅಥವಾ ಇದನ್ನು ಲೆನ್ಸ್ ಗೇಟ್ ಬಿದ್ದು ಪ್ರೋಟೀನ್ಸ್ ಲೀಕ್ ಆಗ್ತಿರುತ್ತೆ, ಹೈಪರ್ ಮೆಚೂರ್ ಆಗಿರುತ್ತೆ, ಲೆನ್ಸ್ ಇಂಡ್ಯೂಸ್ ಯುವಿಐಟಿಸ್ ಅಂತ ಹೇಳ್ತೀವಿ, ಇಲ್ಲ ಲೆನ್ಸ್ ಪ್ರೋಟೀನ್ ಲೀಕ್ ಆಗಿ ಪ್ರೆಷರ್ ರೈಸ್ ಆಗುತ್ತೆ, ಲೆನ್ಸ್ ಇಂಡ್ಯೂಸ್ ಗ್ಲಾಕೋಮಾ ಅಂತ ಹೇಳ್ತೀವಿ. ಆ ಥರ ಏನಾರು ಆಗಿಬಿಟ್ರೆ ಅವಾಗ ಪೇಷಂಟ್ಸ್ದು ಒಪಿನಿಯನ್ಗಿಂತ ಹೆಚ್ಚಿಗೆ ಮೆಡಿಕಲ್ ಒಪಿನಿಯನ್ ಜಾಸ್ತಿ ವ್ಯಾಲ್ಯೂ ಆಗಿಬಿಡುತ್ತೆ. ಇವಾಗ ಶಸ್ತ್ರಚಿಕಿತ್ಸೆ ಮಾಡುವಾಗ ಡಾಕ್ಟರ್ಗಳು ಹೇಳ್ತಾರೆ ಈ ತರ ಟೈಪ್ ಲೆನ್ಸ್ ಇದೆ ಅಂತ ನಿಮಗೆ ಚಾಯ್ಸ್ ಕೊಡ್ತಾರೆ, ಪೇಷಂಟಿಗೆ ಚಾಯ್ಸ್. ಪೇಷಂಟ್ ಹೇಗೆ ಆರಿಸ್ಕೊಳ್ಳೋದು? ರೇಟ್ ಇಸ್ ಓನ್ಲಿ ಇಂಡಿಕೇಶನ್ ಅಲ್ಲ, ಅಥವಾ ಹೇಗೆ? ಕನ್ವೀನಿಯನ್ಸು, ನೆಸೆಸಿಟಿ, ನಮ್ಗೇನೇನು ಬೇಕು ಅಂತ. ಈಗ ನಾವು ಲೆನ್ಸ್ ರಿಪ್ಲೇಸ್ ಮಾಡಿದಾಗ ಲೆನ್ಸ್ ಪವರ್ ಚೂಸ್ ಮಾಡೋದಕ್ಕೆ ಮತ್ತು ಲೆನ್ಸ್ ವೆರೈಟಿ ಚೂಸ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ನಮ್ಮ ಎಕ್ಸ್ಟರ್ನಲ್ ಗ್ಲಾಸಸ್ನ ಡಿಸ್ಟೆನ್ಸ್ ವಿಷನ್ಗೆ ಆ ನಂಬರು ಇನ್ಕ್ಲೂಡ್ ಮಾಡಿಕೊಂಡು ಲೆನ್ಸ್ ಪವರ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಾವು ಡಿಸ್ಟೆನ್ಸ್ ವಿಷನ್ಗೆ 95% ಆಫ್ ದ ಟೈಮ್ಸ್ ಗ್ಲಾಸಸ್ ಬೇಡ ಅನ್ನೋ ಥರ ಲೆನ್ಸ್ ಇಂಪ್ಲಾಂಟ್ ಮಾಡ್ಬೋದು. ಇದು ಸ್ಟ್ಯಾಂಡರ್ಡ್ ಯೂನಿಫೋಕಲ್ ಮೊನೋಫೋಕಲ್ ಟೈಮ್ ಟೆಸ್ಟೆಡ್ ಕನ್ವೆನ್ಷನಲ್ ಲೆನ್ಸ್. ಈಗೆಲ್ಲ ಲಾಸ್ಟ್ ಒಂದು 20 ಇಯರ್ಸ್ ಅಥವಾ 10 ಇಯರ್ಸ್ನಿಂದ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿ ಅಡಿಷನಲ್ ಕ್ಯಾಟಗರೀಸ್ ಆಫ್ ಲೆನ್ಸಸ್ ಬಂದಿದೆ. ಕೆಲವು ಲೆನ್ಸಸ್ನಲ್ಲಿ ನಮಗೆ ದೂರದ್ದು ಕಾಣುತ್ತೆ, ಮಧ್ಯದ ವಿಷನ್ 1 ಮೀಟ್ರು 70 ಸೆಂಟಿಮೀಟ್ರ್ ಈ ರೀಜನ್ ಕಾಣುತ್ತೆ. ಈ ರೀಜನಲ್ಲಿ ನಾವೇನು ಮಾಡ್ತೀವಿ, ಅಡುಗೆ ಮನೆ ಕೆಲಸ ಮಾಡೋದಕ್ಕೆ, ಗಾರ್ಡನಿಂಗ್ ಮಾಡೋದಕ್ಕೆ ನ್ಯೂಸ್ ಪೇಪರ್ ಇಟ್ಕೊಳ್ತೀವಿ ಆ ಡಿಸ್ಟೆನ್ಸ್ನಲ್ಲಿ. ಕೆಲವರು ಕಂಪ್ಯೂಟರ್ಸ್ ಯೂಸ್ ಮಾಡೋರು ಈ ಡಿಸ್ಟೆನ್ಸಲ್ಲಿ ಕೀಬೋರ್ಡ್ ಇಟ್ಕೊಳ್ತಾರೆ. ಇಂಥ ಕೆಲಸಗಳಿಗೆ ಇಂಟರ್ಮೀಡಿಯೇಟ್ ವಿಷನ್ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದು ನಮಗೆ ಡಿಸ್ಟೆನ್ಸ್, ನಿಯರ್ ಡಿಸ್ಟೆನ್ಸ್ 30-40 ಸೆಂಟಿಮೀಟರ್ಸ್. ಪುಸ್ತಕ ಓದೋಕ್ಕಾಗಲಿ ಅಥವಾ ನನ್ನ ಫೋನಲ್ಲಿ ಕೆಲವರು ವಿಡಿಯೋಸ್ ನೋಡ್ತಿರ್ತೀವಿ, ಅಥವಾ ಕೆಲವರು ಏನಾದ್ರು ಮೆಸೇಜಸ್ ನೋಡಬೇಕು ಅಂತಂದರೆ ಈ ಡಿಸ್ಟೆನ್ಸ್ಗೂ ಸೂಟ್ ಆಗುವಂಥ ಲೆನ್ಸಸ್ನ ನಾವು ಇನ್ಕಾರ್ಪೊರೇಟ್ ಮಾಡ್ಕೋಬೋದು ಪವರ್ನ. ಇದನ್ನು ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಅಥವಾ ಟ್ರೈಫೋಕಲ್ ಲೆನ್ಸ್ ಅಂತೀವಿ. ಸೊ ಜನರಲಿ ನಮ್ಮಲ್ಲಿ ಏನಾಗುತ್ತೆ, ಲೆನ್ಸ್ ಡಿಸ್ಟೆನ್ಸ್ ವಿಷನ್ದು ಫಾರ್ಮುಲಲ್ಲಿ ಬಂದುಬಿಡುತ್ತೆ. ಈಗ ಲೆನ್ಸ್ ಪವರ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ಎಕ್ವಿಪ್ಮೆಂಟ್ ಇದೆ, ಫಾರ್ಮುಲಾಸ್ ಇದೆ. ಮಿಲಿಯನ್ಸ್ ಆಫ್ ಪೀಪಲ್ ಮೇಲೆ ಟೆಸ್ಟ್ ಮಾಡಿ ಫಾರ್ಮುಲಾಸ್ ಎಲ್ಲ ಮೆಚೂರ್ ಆಗಿದೆ. ಆ ಫಾರ್ಮುಲಾಯಿಂದ ನಮಗೆ ಡಿಸ್ಟೆನ್ಸ್ ವಿಷನ್ ಗೊತ್ತಾಗ್ಬಿಡುತ್ತೆ, ಪವರ್ ಎಷ್ಟು ಯಾವ ಲೆನ್ಸ್ ಕೊಡಬೇಕಂತ. ಅದ್ರ ಮೇಲೆ ಪೇಷಂಟ್ಸ್ ನೆಸೆಸಿಟಿ ಮೇಲೆ ಬೇಸ್ಡ್ ಆಗಿ ನಾವು ಬೇರೆ ಪ್ರಾಪರ್ಟೀಸ್ ಏನು ಬರುತ್ತೆ ಹೇಳಿದಾಗ ಸಬ್ಜೆಕ್ಟಿವ್ಲಿ ಐಡಿಯಲಿ ಪೇಷಂಟ್ ಡಿಸಿಷನ್ ತೊಗೋಬೇಕು. ಅದರ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್ ಆರ್ ಸೆಕೆಂಡ್ರಿ ಫ್ಯಾಕ್ಟರ್ಸ್. ಏನು ಬೇಕು ನಮಗೆ ಅನ್ನೋದು ಇಂಪಾರ್ಟೆಂಟ್. ನಮ್ಮ ವಯಸ್ಸೇನು, ನಮ್ಮ ಆಕ್ಯುಪೇಷನ್ ಏನು, ನನ್ನ ಗ್ಲಾಸಸ್ ಡಿಪೆಂಡೆನ್ಸಿ ಎಷ್ಟು ಬೇಕು ನನಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಇದನ್ನ ಪೇಷಂಟೇ ಆರಿಸ್ಕೊಳ್ಳೋ ಬದಲು ವೈದ್ಯರು ಕೂಡ ಹೇಳಿದ್ರೆ, ಅಂದ್ರೆ ಇಂಥದ್ದು ನಿಮಗೆ ಸೂಟಬಲ್ ಆಗುತ್ತೆ, ಇದನ್ನ ನೀವು ತಗೊಳ್ಳಿ ಅಂತ ಹೇಳಿ ಸಲಹೆ ಮೇಲೆ ನಾವು ಖಂಡಿತ ನಮ್ಮ ಕಡೆಯಿಂದ ನಾವು ಅದನ್ನ ಅವ್ರಿಗೆ ಹೇಳ್ತೀವಿ. ಯಾವ್ಯಾವ ಲೆನ್ಸಸ್ನಲ್ಲಿ ಏನೇನು ಫೀಚರ್ಸ್ ಸಿಗುತ್ತೆ, ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಮಿಸ್ ಆಗುತ್ತೆ ನಿಮಗೆ ಅಂತ. ಬಟ್ ನಾವು ಇಂಪೋಸ್ ಮಾಡೋಕ್ಕಾಗಲ್ಲ ಇದನ್ನೇ ಹಾಕೊಳ್ಳಿ ಅಂತ. ಅದು ಫ್ಯಾಮಿಲಿ ಚಾಯ್ಸ್, ಪೇಷಂಟ್ ಚಾಯ್ಸ್. ಹಾಗಾದ್ರೆ ಈಗ ಆಪರೇಷನ್ ಆದ್ಮೇಲೆ ಕನ್ನಡಕ ಹಾಕೊಳ್ಳೇಬೇಕು ಅಂತ ಏನಿಲ್ಲ, ಡಿಪೆಂಡ್ಸ್ ಆನ್ ಕರೆಕ್ಟ್ ಯಾವ ತರ ಲೆನ್ಸ್ ಚೂಸ್ ಮಾಡ್ತಾರೆ ಅದ್ರ ಮೇಲೆ
ಸೊ ಸಿಂಪಲ್ ಮೋನೋಫೋಕಲ್ ಚೂಸ್ ಮಾಡಿದ್ರೆ ಡಿಸ್ಟೆನ್ಸ್ ವಿಷನ್ ತೆಗೆದು ಬಿಡ್ಬೋದು, ನಿಯರ್ಗೆ ಮಾತ್ರ ಹಾಕೋಬೇಕು. ಟ್ರೈಫೋಕಲ್ ಆ ಥರ ಸೊಫಿಸ್ಟಿಕೇಟೆಡ್ ಲೆನ್ಸಸ್ ತಗೊಂಡ್ರೆ ಅವರು ಆಲ್ ಡಿಸ್ಟೆನ್ಸಸ್ ಇಂಡಿಪೆಂಡೆನ್ಸ್ ಸಿಕ್ಬಿಡುತ್ತೆ ಗ್ಲಾಸಸ್. ಇವಾಗ ಕಣ್ಣಿನ ಪೊರೆ ತುಂಬಾ ಬಲ್ತ್ ಬಿಟ್ಟು ಇವರು ಸರ್ಜರಿ ಮಾಡ್ಕೊಳ್ದೆ ಹೋಗಿ ಹಾಗೆ ವೇಟ್ ಮಾಡಿ ತುಂಬಾ ಕಾಂಪ್ಲಿಕೇಶನ್ಸ್ ಅಥವಾ ಅದರಿಂದ ಏನಾದ್ರು ದುಷ್ಪರಿಣಾಮಗಳು ಆಗ್ತಾವ? ಸಾಧ್ಯತೆ ಇದೆ. ಈಗ ಲೆನ್ಸು ಕ್ಯಾಟ್ರಾಕ್ಟ್ನ ಜನರಲ್ ಆಗಿ ಆಸ್ ಎ ಪಬ್ಲಿಕ್ ನಾವೇನು ಕೇಳಿರ್ತೀವಿ, ಕ್ಯಾಟ್ರಾಕ್ಟ್ ಇಂದ ಮೆಚೂರ್ ಆಗಿಲ್ಲ ಅಂತ ಒಂದು ವರ್ಡ್ ಕೇಳ್ತೀವಿ, ಮೆಚೂರ್ ಆಗಿದೆ ಅಂತ ಒಂದು ಕೇಳ್ತೀವಿ. ಇದಿಷ್ಟೇ ನಾವು ಜಾಸ್ತಿ ಕೇಳಿಸ್ಕೊಳ್ಳೋದು ಎಲ್ಲನಾಗಲಿ ಕಾನ್ವರ್ಸೇಷನ್ಸಲ್ಲಿ. ಬಟ್ ಆ್ಯಕ್ಚುಲಿ ಲೆನ್ಸು ಹೈಪರ್ ಮೆಚೂರ್ ಕೂಡ ಆಗ್ಬೋದು. ಗಟ್ಟಿಯಾಗಿ ನೆಕ್ಸ್ಟ್ ಸ್ಟೇಜು ಲಿಕ್ವಿಫೈ ಆಗುತ್ತೆ, ಪ್ರೋಟೀನ್ಸ್ ಲೀಕ್ ಆಗುತ್ತೆ, ಕ್ಯಾಪ್ಸೂಲ್ ಬ್ರೇಕ್ ಆಗುತ್ತೆ. ಪ್ರೋಟೀನ್ಸ್ ಲೀಕ್ ಆದಾಗ ಪ್ರೆಷರ್ ಜಾಸ್ತಿ ಆಗ್ಬೋದು, ಇನ್ಫ್ಲಮೇಷನ್ ಆಗ್ಬೋದು, ತುಂಬ ಪೇಯ್ನು, ವಾಮಿಟಿಂಗ್, ಹೆಡ್ಏಕ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೆಡಿಕಲ್ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಇರುತ್ತೆ. ಸೊ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈಗ ಸರ್ಜರಿ ಆದಮೇಲೆ ಏನೇನು ರಿಕವರಿ ಆಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಹೇಗಿರುತ್ತೆ ಅದು ಟ್ರಾನ್ಸಿಷನ್? ಈಗ ಸರ್ಜರಿ ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ತುಂಬ ಅಡ್ವಾನ್ಸ್ಡ್ ಆಗಿರೋದ್ರಿಂದ, ಟೆಕ್ನಾಲಜಿ ತುಂಬ ಅಡ್ವಾನ್ಸ್ಡ್ ಇರೋದ್ರಿಂದ ರಿಕವರಿ ತುಂಬ ಸ್ಮೂತ್ ಆಗಿರುತ್ತೆ. ಅನಿಸ್ತಿಷಿಯಾ ಕೂಡ ಸಿಂಪ್ಲಿಫೈ ಆಗಿಬಿಟ್ಟಿದೆ. ಜಸ್ಟ್ ಡ್ರಾಪ್ಸ್ ಅನಿಸ್ತಿಷಿಯಲ್ಲೇ ಎಷ್ಟೊಂದು ಸಲ ಮೋಸ್ಟ್ ಆಫ್ ದ ಟೈಮ್ಸ್ ಸರ್ಜರಿ ಮಾಡಿಬಿಡ್ತೀವಿ. ಸೊ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅಫ್ಕೋರ್ಸ್ ಹೈಜೀನ್ ತುಂಬ ಇಂಪಾರ್ಟೆಂಟು. ನೀರು ಬೀಳಬಾರ್ದು, ಡಸ್ಟ್ ಬೀಳಬಾರ್ದು. ಒಂದು 8 ರಿಂದ 10 ದಿವಸ ಅದನ್ನು ನೋಡ್ಕೋಬೇಕು. ಔಷಧಿ ಕೊಟ್ಟೋದನ್ನು ಪಿರಿಯಾಡಿಕಲಿ ಏನು ಟೈಮ್ ಕೊಟ್ಟಿರ್ತೀವೋ ಆ ಟೈಮ್ ಪ್ರಕಾರ ಹಾಕ್ಕೊಳ್ಬೇಕು. ಅದು ಬಿಟ್ಟು ಬೆಡ್ ರೆಸ್ಟ್ ಹೋದೆಲ್ಲ ಏನಿಲ್ಲ. ಬ್ಯಾಂಡೇಜ್ನ ಒಂದಿನ ಇಟ್ಟಿರ್ತೀವಿ. ಆ್ಯಕ್ಚುಲಿ ಬ್ಯಾಂಡೇಜ್ ಇಲ್ಲದೇನೂ ಕಳಿಸ್ಬೋದು, ಬಟ್ ನಮ್ಮಲ್ಲಿ ಧೂಳೆಲ್ಲ ತುಂಬ ಇರೋದ್ರಿಂದ ನಮಗೆ ಬ್ಯಾಂಡೇಜ್ ಹಾಕ್ತೆ ಕಳ್ಸೋಕ್ಕೆ ಧೈರ್ಯ ಬರಲ್ಲ. ಸೊ ಒಂದಿನ ಬ್ಯಾಂಡೇಜ್ ಇಟ್ಟಿರ್ತೀವಿ. ಹಾಗಾದರೆ ಸಂಕ್ಷಿಪ್ತವಾಗಿ ನಮ್ಮ ಹಿರಿಯರು ಅವರ ಕಣ್ಣಿನ ತಪಾಸಣೆ ಯಾವಾಗ ಮಾಡ್ಕೋಬೇಕು, ಅವ್ರೀಗ ಕ್ಯಾಟ್ರಾಕ್ಟ್ ಇದೆ ಅಂತ ಗೊತ್ತಾದ ಮೇಲೆ ಅವರು ಹೇಗೆ ಫಾಲೋ ಅಪ್ ಮಾಡ್ಕೋಬೇಕು ಅಂತ ಒಂದು ಹೇಳ್ತೀರಾ? ಜನರಲಿ ಒಂದು 50 ವರ್ಷ ಆದಮೇಲೆ ಒಂದ್ಸಲ ಐ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಕ್ಯಾಟ್ರಾಕ್ಟ್ ಒಂದೇ ಅಲ್ಲ, ಏಜ್ ರಿಲೇಟೆಡ್ ಬೇರೆ ಕೆಲವು ಚೇಂಜಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಗ್ಲಾಕೋಮಾ, ಮ್ಯಾಕ್ಯುಲರ್ ಡಿಜನರೇಷನ್ಸು, ಡಯಾಬಿಟಿಸ್ ಇದ್ದರೆ ಡಯಾಬಿಟಿಕ್ ರೆಟಿನೋಪತಿ. ಸೊ ಅದೆಲ್ಲ ನಾವು ಪಿಕ್ ಮಾಡ್ಬೋದು ಒಂದು 50 ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಕನ್ಸಲ್ಟೇಷನ್ ಆಗಿಬಿಟ್ರೆ. ಅದಾದಮೇಲೆ ಕ್ಯಾಟ್ರಾಕ್ಟ್ ಇದೆ ಅಂತ ಡಯಾಗ್ನೋಸ್ ಆದರೆ ಡೆನ್ಸಿಟಿ ಮೇಲೆ ನೋಡಿಕೊಂಡು, ಲೊಕೇಶನ್ ಮೇಲೆ ನೋಡ್ಕೊಂಡು ನಾವೇ ಹೇಳ್ತೀವಿ 3 ತಿಂಗಳಿಗೆ ಬನ್ನಿ, 6 ತಿಂಗಳಿಗೆ ಬನ್ನಿ, ವರ್ಷಕ್ಕೆ ಬನ್ನಿ ಅಂತ ಹೇಳ್ತೀವಿ. ಅಕಸ್ಮಾತ್ ಅದಲ್ಲದೆ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಪ್ರಿಡಿಕ್ಟಬಲ್ ಆಗಿ ಪೇಷಂಟ್ಸ್ಗೆ ವಿಷನ್ ಪ್ರಾಬ್ಲಮ್ಸ್, ಕ್ವಾಲಿಟಿ ಆಫ್ ವಿಷನ್ ಡ್ರಾಪ್ ಆದರೆ ಅವ್ರು ಯಾವಾಗನ ಬರ್ಬೋದು. ಇಂದಿನ ಸಣ್ಣ ಚುಟ್ಕಾಗಿ ಸರ್ ಎಷ್ಟು ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಕಣ್ಣಿನ ಪೊರೆ ವಯೋಸಹಜವಾಗಿ ನಿಮಗೆಲ್ಲ ಬರುವಂಥದ್ದು. ಯಾವಾಗಲೂ ನಿಯಮಿತವಾಗಿ ಪರೀಕ್ಷೆಗಳು ಮಾಡ್ಕೊಳ್ಳಿ. ಅವರು ನಿಮಗೆ ಚಿಕಿತ್ಸೆ ಹೇಳಿದರೆ, ಸರ್ಜರಿ ಹೇಳಿದರೆ ಅದನ್ನು ಸರಿಯಾಗಿ ಮಾಡ್ಕೊಳ್ಳಿ. ಅದರ ಕೇರ್ ಹೇಗೆ ಅಂತ ಎಲ್ಲ ನಿಮ್ಮ ವೈದ್ಯರು ಹೇಳ್ತಾರೆ. ಈ ಸಂಚಿಕೆ ನಿಮಗೆ ಕ್ಯಾಟ್ರಾಕ್ಟ್ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತು ಅಂತ ನಂಬ್ತೀನಿ. ಧನ್ಯವಾದ. ನಮಸ್ಕಾರ.